ನಮಸ್ಕಾರ ಗುರುಗಳೇ. ನಮಸ್ಕಾರ. ಇವತ್ತು ಹರ್ಡೇಕರ್ ಮಂಜಪ್ಪ ಅವರ ಜಯಂತಿ ಇದೆ. ಆ ಕಾರಣದಿಂದ ಹರ್ಡೇಕರ್ ಮಂಜಪ್ಪ ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕಾಗಿ ಕೇಳ್ಕೊತೀನಿ ಗುರುಗಳೇ. ಭಾಳ ಸಂತೋಷ. ಉಮಾ ಸಂಗೀತಗಾರವರೇ, ತಾವು ಈ ಸಾಧಕರ ಪರಿಚಯ ನಿಮಿತ್ತವಾಗಿ ತಾವು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೀರಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೂ ಮತ್ತು ಆ ಚಾನಲನ್ನು ವೀಕ್ಷಿಸ್ತಕ್ಕಂಥ ವೀಕ್ಷಕರಿಗೂ ನಾನು ಫಸ್ಟ್ ಸ್ವಾಗತವನ್ನು ಕೋರ್ತಾನೆ. ತಾವು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀರಿ. ಹರ್ಡೇಕರ್ ಮಂಜಪ್ಪನವ್ರ ಬಗ್ಗೆ 4 ಮಾತನ್ನು ಹೇಳಿರಿ ಅಂತ ಕೇಳಿದ್ದೀರಿ. ಭಾಳ ಸಂತೋಷ. ಹರ್ಡೇಕರ್ ಮಂಜಪ್ಪನವರು ಬನವಾಸಿಯವರು ಹುಟ್ಟಿದವರು. ಎಷ್ಟೋ ಜನ ಬನವಾಸಿಗೆ ಗೊತ್ತಿಲ್ಲ. ಹರ್ಡೇಕರ್ ಮಂಜಪ್ಪನವರು ಮಹಾನ್ ವ್ಯಕ್ತಿಗಳು. ಅವನು ಕರ್ನಾಟಕ ಗಾಂಧಿ ಅಂತ ಕರೀತಾರೆ. ನಿರಂಜನ ಶರಣ ಅಂತಾರೆ ಅವರು. ಅಂದರೆ ಕರ್ನಾಟಕ ಗಾಂಧಿ ಅಂತ ಕರಿಬೇಕಾದ್ರೆ ಹರ್ಡೇಕರ್ ಮಂಜಪ್ಪನವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದಿತ್ತು ಅನ್ನೋದು ಅದ್ರ ಮೇಲೆ ನಮಗೆ ಅರ್ಥ ಆಗ್ತದೆ. ಗಾಂಧಿಯವರು ಎಷ್ಟು ದೊಡ್ಡ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳ ಸರಿ ಸಮಾನವಾಗಿ ಹೋಲಿಸ್ತಾರಂದ್ರೆ ಮಂಜಪ್ಪನವ್ರು ಗಾಂಧಿ ಸಮಾನ ಹೋಲಿಸ್ತಾರೆ. ಮಂಜಪ್ಪನವ್ರು ಎಷ್ಟು ದೊಡ್ಡ ವ್ಯಕ್ತಿಗಳು ಅದ್ರ ಮೇಲೆ ನಮಗೆ ಅರ್ಥ ಆಗ್ತದೆ. ನೋಡಿ, ಹರ್ಡೇಕರ್ ಮಂಜಪ್ಪನವರು ಬನವಾಸಿ ಒಳಗೆ ಹುಟ್ಟಿದವರು. ಕಂಚಗಾರ ಬೀದಿಯಲ್ಲಿ, ನಿಮ್ಮ ಓಣಿಯಲ್ಲಿ, ನಿಮ್ಮ ಊರಿನಲ್ಲೇ ಕಂಚಗಾರ. ಈಗೇನು ಹರ್ಡೇಕರ್ ಮಂಜಪ್ಪನವ್ರು ಸ್ಮಾರಕ ಕಟ್ಟಾರಲ್ಲ, ಅದು ಅವ್ರ ಜನ್ಮ, ಅವ್ರದ್ದೇ ಮನೆ. ಅದು ಹರ್ಡೇಕರ್ ಮಂಜಪ್ಪನವರು. ಅವರು ಬನವಾಸಿಯಲ್ಲಿ ಹುಟ್ಟಿ ಬೆಳೆದ ಪ್ರಕಾರ ಬೆಳೆದರು. ಅವ್ರಿಗೆ ಒಬ್ಬ ಸಹೋದರ ಇರ್ತಾನೆ, ಮಧುಲಿಂಗಪ್ಪ ಅಂತ. ಅವರು ಎಲ್ಲಾರ ಅನ್ನೋದು ಗೊತ್ತಿಲ್ಲ. ಮತ್ತು ಹರ್ಡೇಕರ್ ಮಂಜಪ್ಪನವರು ಹುಟ್ಟಿ ಬೆಳೆದು ಬನವಾಸಿಯಲ್ಲಿ ಅವರು ಓದಿದ್ದಾರೆ. ಸುಮಾರು ಮುಲ್ಕಿ ಪರೀಕ್ಷೆ ಇಲ್ಲೇ ಪಾಸ್ ಮಾಡಿದರು. ಬನವಾಸಿ ಪಾಸ್ ಮಾಡಿ ಅನಂತರ ಶಿರ್ಸಿಯಲ್ಲಿ ಅವರು ಶಾಲಾ ಶಿಕ್ಷಕರಾಗ್ತಾರೆ. ಶಾಲಾ ಶಿಕ್ಷಕರಾಗಿ ಅಲ್ಲಿ ಕೆಲವು ದಿವಸ ಶಿಕ್ಷಕ ವೃತ್ತಿಯನ್ನು ಆರಂಭ ಮಾಡ್ತಾರೆ. ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದವರು ಹರ್ಡೇಕರ್ ಮಂಜಪ್ಪನವರು. ಇದಕ್ಕೆ ಬಸವಾದಿ ಪ್ರಮುಖರು ಒಂದು ವಚನವನ್ನು ಹೇಳ್ತಾರೆ. ಅದು ಹರ್ಡೇಕರ್ ಮಂಜಪ್ಪನವರು ತುಂಬ ಹೋಲಿಕೆ ಆಗ್ತೈತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮನೆ ನೋಡ ಬಡವರು, ಮನ ನೋಡ ಸಂಪನ್ನ, ಧನ ನೋಡ ಬಡವರು, ಘನಮನ ಸಂಪನ್ನ, ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳು, ಯಾರಿಗೂ ಉಪಮಿಸಬಾರದು ಅಂತಕ್ಕಂಥ ಮಾತು. ಅದಕ್ಕೆ ಹರ್ಡೇಕರ್ ಮಂಜಪ್ಪನವರು ಮೂಲತಃ ಭಾಳ ನಿರ್ಗತಿಕ ಕುಟುಂಬದಲ್ಲಿ ಹುಟ್ಟಿದವರು, ಭಾಳ ಬಡತನದಲ್ಲಿದ್ದಂಥವ್ರು. ಈ ದಿಶೆಯಲ್ಲಿ ಅವರು ಕಷ್ಟಪಟ್ಟು ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿ ಶಿರ್ಸಿಯಲ್ಲಿ ಶಾಲಾ ಶಿಕ್ಷಕರಾಗಿ ಕೆಲವು ವರ್ಷ ಶಾಲಾ ಶಿಕ್ಷಕರಾಗಿ ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತದೆ. ಅಲ್ಲೇದಿಲ್ಲ, ನಮ್ಮ ಬಾಲಗಂಗಾಧರ ತಿಲಕ್ ಅವರ ಪ್ರಭಾವಕ್ಕೊಳಗಾಗ ಬಾಲಗಂಗಾಧರ ತಿಲಕ್ ಅವರ ಪ್ರಭಾವಕ್ಕೊಳಗಾಗಿ ಶಾಲಾ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಕೊಡ್ತಾರೆ. ನೋಡಿ, ಎಷ್ಟೋ ಜನ ಶಾಲಾ ಶಿಕ್ಷಕರಾಗಬೇಕಂತ ಕಾಗದ ಪತ್ರ ಹಿಡ್ಕೊಂಡು ಅಡ್ಡಾಡ್ತಾರೆ. ಅವ್ರು ಸಿಕ್ಕಂಥ ವೃತ್ತಿಯನ್ನು ಹರ್ಡೇಕರ್ ಮಂಜಪ್ಪನವ್ರು ತ್ಯಾಗ ಮಾಡಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾನು ಸಮರ್ಪಣೆ ಮಾಡಿಕೊಂಡಾನು ಅಂತಕ್ಕಂಥ ದೃಷ್ಟಿಯಿಂದ ಅವರು ಶಾಲಾ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಕೊಟ್ಟು ದಾವಣಗೆರೆ ಹೋಗ್ತಾರೆ. ದಾವಣಗೆರೆಗೆ ಹೋಗಿ ಅಲ್ಲಿ ಅಲ್ಯಾರನ್ನ ಹಿಡ್ಕೊಂಡು, ಅವರಲ್ಲಿ ಏನು ಬಂಡವಾಳನೇ ಇಲ್ಲ, ಅಗದಿ ನಿರ್ಗತಿಕರವರು. ಅಲ್ಲಿ ಹೋಗಿ ಧನುರ್ಧಾರಿ ಪತ್ರಿಕೆ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಧನುರ್ಧಾರಿ ಅಂತಕ್ಕಂಥ ಪತ್ರಿಕೆ ಮೂಲಕ ಅವರು ಸ್ವಾತಂತ್ರ್ಯದ ಚಳುವಳಿಯ ಕಿಚ್ಚನ್ನು ಜನಮಾನಸದಲ್ಲಿ ತುಂಬುತ್ತಾರೆ. ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು, ಮಹಾನ್ ವ್ಯಕ್ತಿಗಳು. ನಮಗೆ ಗೊತ್ತನೇ ಇಲ್ಲ, ಇಲ್ಲಿ ಬನವಾಸಿಯಲ್ಲಿ ಯಾರಿಗೂ ಗೊತ್ತಿಲ್ಲ ಹರ್ಡೇಕರ್ ಮಂಜಪ್ಪನವರು ಅಂತ ಮಹಾನುಭಾವರು. ಹರ್ಡೇಕರ್ ಮಂಜಪ್ಪನವ್ರ ಜಯಂತಿಯನ್ನು ಪ್ರತಿ ವರ್ಷವೂ ಇವತ್ತಿನ ತಾರೀಕಿಗೆ ಬನವಾಸಿಗಳು ಆಚರಿಸ್ಬೇಕಂತ ಈಗಾಗಲೇ ನಮ್ಮ ವಿಧಾನಸೌಧದಲ್ಲಿ ಇವತ್ತು ಇದಾಗಿದೆ, ಚರ್ಚೆ ಆಗಿದೆ. ವಿಷಯ ಆದರೂ ಭಾಳ ಒಳ್ಳೆಯದು. ಮಹಾನ್ ವ್ಯಕ್ತಿಗಳು ಧನುರ್ಧಾರಿ ಪತ್ರಿಕೆಯನ್ನು ಹೊರಡಿಸಿ, ಧನುರ್ಧಾರಿ ಪತ್ರಿಕೆ ಮೂಲಕ ಜನಮಾನಸದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು, ಸ್ವಾತಂತ್ರ್ಯದ ಚಳುವಳಿ ಪ್ರೇರಣೆಯನ್ನು ತುಂಬ್ತಾರೆ ಜನರಿಗೆ. ಅವಾಗ ಜನರಿಗೆ ನಮ್ಮ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತಕ್ಕಂಥ ಕಿಚ್ಚು ಹೆಚ್ಚಾಗ್ತದೆ. ದೊಡ್ಡ ಪ್ರೇರಣೆ. ಹೀಗೆ ಅವ್ರ ಜೀವನ ನಡೀತು. ಹಾಗೆ ಮಾಡ್ತಾ ಅವ್ರು ಏನು ಮಾಡ್ತಾರೆ, ಅವರು ಒಂದು ಕಠೋರವಾದ ನಿರ್ಧಾರವನ್ನು ತಗೊತಾರೆ. ಏನು ಅಂದ್ರೆ, ಅವರು ನಾನು ಮದುವೆ ಆಗಬಾರ್ದು, ನನ್ನ ಜೀವನವನ್ನು ಸಮಾಜ ಸೇವೆಗೆ ಮೀಸಲಾಗಬೇಕು ಅಂತಕ್ಕಂಥ ನಿರ್ಧಾರ. ಆವಾಗ ಅವರು ನಿರ್ಧಾರ ಮಾಡಿ ಮದುವೆಯನ್ನು ನಿರಾಕರಿಸಿ ಅವರು ತುಂಬ ಒಂದು ಯೋಗ ಜೀವನವನ್ನು ನಡೆಸ್ತಾರೆ.
ಹಿಂಗೆ ಗಾಂಧೀಜಿ ಒಂದು ಮುಷ್ಟಿ ಶೇಂಗಾ ಸ್ವಲ್ಪ ಬೆಲ್ಲ ತಿಂದು ಜೀವನ ಮಾಡೋರು, ಆಗ ಹರ್ಡೇಕರ್ ಮಂಜಪ್ಪನವರು ಕೂಡ ಹಸಿ ತರಕಾರಿ ತಿಂದು ಜೀವನ ಮಾಡ್ತಾರೆ. ಅಂದ್ರೆ ಬ್ರಹ್ಮಚರ್ಯ ಜೀವನ ನಡೆಸ್ಬೇಕು, ನೈಷ್ಠಿಕ ಬ್ರಹ್ಮಚಾರಿಗೆ ನಾವು ಬಾಳ್ಬೇಕು. ಅಂದ್ರೆ ಈ ಸಂಸಾರವನ್ನು ಕಟ್ಕೊಂಡು ನಾವು ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಸಂಸಾರದ ಕಡೆ ಲಕ್ಷ್ಯ ಹೋಗಿದ್ದಾಗ ಸ್ವತಃ ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ಸಮಾಜ ಸೇವೆಗೆ ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆ. ಅಂದರೆ ಉರಿಯುಂಡ ಕರ್ಪೂರ, ಒಂದು ಶರಣ ಹೇಳ್ತಾರೆ, ಉರಿಯುಂಡ ಕರ್ಪೂರ ಅಂದ್ರೆ ಕರ್ಪೂರ ಸುಟ್ರೆ ಏನು ಉಳಿಯಲ್ಲ, ಉಳಿದಿದ್ದ ಉದ್ರ ಕಡ್ಡಿ ಸುಟ್ರೆ ಬೂದಿ ಉಳಿದು. ಹಾಗೆ ನಾವು ಸಂಸಾರಿಕರು ಉದ್ರ ಕಡ್ಡಿದ್ದಂಗೆ ಮಹಾತ್ಮರು ಕರ್ಪೂರ ಇದ್ದಾಗ ಅದು ನಮ್ಮ ಶರಣರು ಹೇಳ್ತಾರೆ, ಉರಿಯುಂಡ ಕರ್ಪೂರ. ಹಾಗೆ ಕರ್ಪೂರದಂತೆ ಬಾಳ್ದವರು, ಕರ್ಪೂರದ ಪುತ್ಥಳಿ ಇದ್ದಂಗೆ ಯಾವುದನ್ನು ಅಂಟಿಸ್ಕೊಳ್ಳಿಲ್ಲ ಅವರು. ಈ ಪ್ರಪಂಚದ ಮಾಯಾ ಮೋಹವನ್ನು ಯಾವುದೂ ಅಂಟಿಸ್ಕೊಳ್ಳಿದ್ದಾಗ, ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗಲಿದ್ದಾಗ ಸಮಾಜ ಸೇವೆಗೆ ತುಂಬ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಹರ್ಡೇಕರ್ ಮಂಜಪ್ಪನವರು ಧನುರ್ಧಾರ ಪತ್ರಿಕೆ ಮೂಲಕ ಜನತೆಯಲ್ಲಿ ಪ್ರೇರಣೆಯನ್ನು ಮಾಡಿದರು. ಸ್ವಾತಂತ್ರ್ಯದ ಹೋರಾಟವನ್ನು ಭಾಳ ಕಾಲ ದಾವಣಗೆರೆಯಲ್ಲಿ ಇದ್ದು ಪ್ರೇರಣೆ ಮಾಡ್ತಾರೆ. ಆಮೇಲೆ ಹರಿಹರ ಹತ್ತಿರ ತುಂಗಭದ್ರಾ ನದಿ ತೀರದಲ್ಲಿ ಸತ್ಯಾಗ್ರಹ ಆಶ್ರಮವನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅನೇಕ ಜನ ಸತ್ಯಾಗ್ರಹ ಕೂರಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡಲಿಕ್ಕೆ ಪ್ರೇರಣೆ ಮಾಡ್ತಾರೆ. ಭಾಳ ಜನ, ಬಹುಶಃ ಭಾಳ ಜನ ಸ್ವಾತಂತ್ರ್ಯ ಹೋರಾಟಗಾರರು ಸತ್ಯಾಗ್ರಹದಲ್ಲಿದ್ದು ಪ್ರೇರಣೆ ಪಡೋದು. ಮತ್ತು ಅಂಥ ಮಹಾತ್ಮನ ನಿಂತ್ಕೊಂಡು ಹೋರಾಟ ಮಾಡಿದಂತೆ ಇವತ್ತಿನ ದಿವಸ ನಮಗೆ ಸ್ವಾತಂತ್ರ್ಯ ಸಿಕ್ತು. ಇಲ್ಲಾಂದ್ರೆ ಭಾಳ ಕಷ್ಟ ಇತ್ತು. ಅದಕ್ಕಿಂತ ಮಹಾನ್ ವ್ಯಕ್ತಿಗಳು ಹರ್ಡೇಕರ್ ಮಂಜಪ್ಪನವರು. ಆಮೇಲೆ ಅಲ್ಲಿ ಸ್ವಾತಂತ್ರ್ಯ ಅಲ್ಲಿ ಸ್ಥಾಪನೆ ಮಾಡಿದ ಆಶ್ರಮವನ್ನು ಅಲ್ಲಿ ಕೆಲವು ಕಾಲ ಇದ್ದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಎಲ್ಲರಿಗೆ ಪ್ರೇರಣೆ ಕೊಟ್ಟರು. ಆಮೇಲೆ ಹಾಗೇ ಅವರು ನಡೀತಕ್ಕಂಥ ಸಂದರ್ಭದಲ್ಲಿ ಧಾರವಾಡ ಮೃತ್ಯುಂಜಯಪ್ಪಗಳ ಪರಿಚಯ ಆಗ್ತೈತೆ. ಮೃತ್ಯುಂಜಯಪ್ಪಗಳ ಪರಿಚಯ ಆದಂಥ ಸಂದರ್ಭದಲ್ಲಿ ಆವಾಗ ಅವರಿಗೆ ನಾನು ಅಷ್ಟರೊಳಗೆ ಏನಾಗೈತೆ ಅಂದ್ರೆ ಒಂದು ಬಸವಣ್ಣವ್ರ ವಚನ ಪುಸ್ತಕ ಸಿಗ್ತೈತೆ ಅವ್ರಿಗೆ. ಯಾರಿಗೆ? ಹರ್ಡೇಕರ್ ಮಂಜಪ್ಪ. ಮೊದಲ ಸ್ವಾಮಿ ರಾಮತೀರ್ಥರ ವಿಚಾರಕ್ಕೆ ಭಾಳ ಪ್ರಭಾವಿತರಾಗಿರ್ತಾರೆ. ಸ್ವಾಮಿ ರಾಮತೀರ್ಥರ ಸಾಹಿತ್ಯವನ್ನು ಓದಿರ್ತಾರೆ, ಅದು ಪ್ರಭಾವಿತರಾಗಿರ್ತಾರೆ ಅವರು. ಆದ ನಂತರ ಮತ್ತು ಬಸವಣ್ಣವ್ರ ವಚನ ಸಾಹಿತ್ಯ ಸಿಕ್ಕ ಮಾತ್ರ ತುಂಬ ಪ್ರಭಾವಿತರಾಗ್ತಾರೆ ಬಸವಣ್ಣ. ಅದರೊಳಗೆ ಒಂದು ವಚನ ಓದ್ತಾರೆ ಅವರು, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆ ಆದ ಬಳಿಕ ಆತನು ಸಾಕ್ಷಾತ್ ದೇವನೆಂದು ಕಾಣುವ ಪ್ರಸಾದ ಕೊಂಬುದು. ಏನು ಬಸವಣ್ಣವರು ಸರ್ವ ಸಮಾನತೆ ಧರ್ಮವನ್ನು ಏನು ಕಟ್ಟಿದ್ರು, ಆ ವಿಚಾರದ ಧಾರೆಗಳಿಗೆ ತುಂಬ ಪ್ರಭಾವಿತರಾಗ್ತಾರೆ ಬಸವಣ್ಣವರು. ಯಾಕಂದರೆ ಹರ್ಡೇಕರ್ ಮಂಜಪ್ಪನವರು ತುಂಬ ನೊಂದಿದ್ರು ಬನವಾಸಿಯಲ್ಲಿ. ಅವತ್ತು ಅವರು ಹುಟ್ಟಿದ್ದು ಸುಮಾರು ಎಷ್ಟು ಇದೆ ಫೆಬ್ರವರಿ 18ನೇ ತಾರೀಕು 1886ರಲ್ಲಿ ಹುಟ್ಟಿದ್ದು. 86ರಲ್ಲಿ ಅಂದ್ರೆ ತುಂಬ ನಾವೆಲ್ಲ ಈ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅಂತಕ್ಕಂಥ ಚಾತುರ್ವರ್ಣ ವ್ಯವಸ್ಥೆಯಲ್ಲಿದ್ದು ನಮ್ಮ ದೇಶದ ಜನ. ಅವತ್ತು ಅಂದ್ರೆ ನಮ್ಮಲ್ಲಿ ಏನಾಗಿತ್ತು, ಪೂಜೆ ಮಾಡೋರು ಬ್ರಾಹ್ಮಣರು, ಯುದ್ಧ ಮಾಡೋರು ಅಧಿಕಾರ ನಡೆಸೋರು ಕ್ಷತ್ರಿಯರು, ವ್ಯಾಪಾರ ಮಾಡೋರು ವೈಶ್ಯರು, ಈ ಕೃಷಿಯನ್ನು ಮಾಡೋರು ಶೂದ್ರರು. ಹೀಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಶೂದ್ರ ಸಮುದಾಯಕ್ಕೆ ಸೇರಿದವರಲ್ಲ. ಹೀಗಾಗಿ ಇವರು ತುಂಬ ಹಿಂಸೆಗಳು ಆಗಿರ್ತಾವೆ. ಇದನ್ನೆಲ್ಲ ನೋಡಿ ಬಸವಣ್ಣವರ ಅಸ್ಪೃಶ್ಯತಾ ನಿವಾರಣಾ ಏನು ವಿಚಾರಧಾರೆಗಳದಾವು, ಬಸವಣ್ಣವ್ರ ಸರ್ವ ಸಮಾನತೆ ವಿಚಾರಧಾರೆಗಳು, ಸಹೋದರತ್ವ ವಿಚಾರಧಾರೆಗಳದಾವು, ಇವು ತುಂಬ ಅವರಿಗೆ ಪ್ರಭಾವಿತ ಆಕಾವು. ಅವರಿಗೆ ಬಸವಣ್ಣ ಹರ್ಡೇಕರ್ ಮಂಜಪ್ಪ. ಹೀಗಾಗಿ ಬಸವಣ್ಣವರ ವಿಚಾರಧಾರೆಗೆ ತುಂಬ ಪ್ರಭಾವಿತರಾಗಿ ಏನು ಮಾಡ್ತಾರೆ ಅವರು, ಮೃತ್ಯುಂಜಯಪ್ಪನ ಹತ್ರ ಹೋಗ್ತಾರೆ. ಹೋದಾಗ ಅವಾಗ ಏನು ಮಾಡ್ತಾರೆ, ಬಸವಣ್ಣವರ ವಿಚಾರಧಾರೆ ಪ್ರಕಾರ ನಾನು ಲಿಂಗ ದೀಕ್ಷೆ ತೊಗೊಳ್ತಾನೆ, ಲಿಂಗ ದೀಕ್ಷೆ ಕೊಡಿ ಅಂತ ಕೇಳಿ ಅವ್ರು ಧಾರವಾಡ ಮೃತ್ಯುಂಜಯಪ್ಪರು ಅಥಣಿ ಶಿವಗಳಿಂದ ಅವ್ರಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸ್ತಾರೆ. ಲಿಂಗ ಧಾರಣೆ ಮಾಡಿಕೊಂಡು ಅವರು ಲಿಂಗಾಯತರು ಆದರು. ಲಿಂಗಾಯತರು ಆದರೂ ಅನ್ನೋದು ಬಿಟ್ಟರೆ ಯಾವುದೇ ಜಾತೀಯತೆ ಇರಲಿಲ್ಲ ಅವರು. ಸರ್ವ ಸಮಾನವಾಗಿ ಬಾಳಿದವರು. ಇಡೀ ಮಾನವ ಕುಲವನ್ನು ಸಮಾನವಾಗಿ ಒಂದು ನೆಲೆ ತಂದರೆ ಬಸವಾದಿ ಪ್ರಮಥರು ಆ ವಿಚಾರಧಾರೆಗೆ ಒಳಗಾಗಿದ್ದರು ಹರ್ಡೇಕರ್ ಮಂಜಪ್ಪನವರು. ಇತ್ತಾಗ ಬಸವಣ್ಣವರ ವಿಚಾರಧಾರೆಗೆ ಒಳಗಾದರು, ಸ್ವಾತಂತ್ರ್ಯ ಹೋರಾಟಕ್ಕೆ ಗಾಂಧಿ ಪ್ರಭಾವಕ್ಕೂ ಒಳಗಾದರು, ಸ್ವಾತಂತ್ರ್ಯ ಹೋರಾಟವನ್ನು ನಡೆಸೋರು, ಬಸವಣ್ಣವ್ರ ವಿಚಾರಧಾರೆಯನ್ನು ಪ್ರಚಾರ ಮಾಡೋರು. ಹೀಗೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಎರಡನ್ನೂ ಕೂಡ ಸರಿಸಮಾನವಾಗಿ ಎರಡೂ ಹೆಗಲಿಗೆ ಹೇರಿಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹೀಗೆ ಈ ದಿಶೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಹರ್ಡೇಕರ್ ಮಂಜಪ್ಪನವರು ಅವರು ಅನೇಕವಾದಂಥ ವಿಚಾರಧಾರೆಗಳನ್ನು ಸ್ವತಃ ನಾನು ತಲೆಯಾಗಿದ್ದರೆ ಉಪಯೋಗಿದ್ದು ಸಮಾಜಕ್ಕೆ ಇದು ತಿಳಿಸ್ಬೇಕಂತ ತಿಳ್ಕೊಂಡು
ಅನೇಕ ಪುಸ್ತಕಗಳನ್ನು ಬರೀತಾರೆ. ಬಸವ ಬೋಧಾಮೃತ, ಬಸವ ತತ್ವ ಸಾಹಿತ್ಯ, ಆಮೇಲೆ ಬಸವಣ್ಣವ್ರ ವಿಚಾರಧಾರೆ, ಆಮೇಲೆ ಸತ್ಯಾಗ್ರಹ, ಗಾಂಧಿ ಚಳವಳಿ, ಗ್ರಾಮೋದ್ಯೋಗ, ಖಾದಿ ಗ್ರಾಮೋದ್ಯೋಗ, ಆಮೇಲೆ ಸ್ತ್ರೀ ನೀತಿ ಸಂಗ್ರಹ, ಇಂಥದ್ದು ಅನೇಕ ಪುಸ್ತಕಗಳನ್ನು ಬರೆದಾರೆ ಹರ್ಡೇಕರ್ ಮಲ್ಲಪ್ಪ. ದೊಡ್ಡ ವಿದ್ವಾಂಸರು. ಅವು ಓದಿದ್ದು 7ನೇ ಕ್ಲಾಸು. ಇವತ್ತು ಯಾವ ಡಾಕ್ಟರ್ ರೇಟು ಅವ್ರಿಗೆ ಹತ್ತದು, ಅಷ್ಟು ದೊಡ್ಡ ವಿದ್ವಾಂಸರು. ಅಂಥ ವಿದ್ವಾಂಸರು ಅವರು ಈ ರೀತಿ ಹೋರಾಟ ಮಾಡಿ ಆಮೇಲೆ ಅವರು ಏನು ಮಾಡಿದ್ರು ಅಂದರೆ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದರು 1913. ಬಸವ ಜಯಂತಿಯನ್ನು ಸಾರ್ವತ್ರಿಕಗೊಳಿಸಿದರು. ಅಕ್ಕಮಹಾದೇವಿ ಮಹಿಳೆಯರಿಗಾಗಿ ಅಕ್ಕಮಹಾದೇವಿ ಜಯಂತಿಯನ್ನು ಸಾರ್ವತ್ರಿಕ ತಂದರು. ಕಾರಣ ಅಂದರೆ ಬಸವಾದಿ ಪ್ರಮುಖರನ್ನು ಯಾಕಷ್ಟು ಹಚ್ಕೊಂಡ್ರು ಅನ್ನೋದು ತಮಗೆ ಹೇಳಬೇಕು ಅಂದ್ರೆ, ಬಸವಣ್ಣವರು ಈ ದೇಶದ ಮೂಲ ಸ್ಥಳದಲ್ಲಿರ್ತಕ್ಕಂಥ 770 ಜನ, ಈ ದೇಶದ ಕೆಳಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಕುಲ ಗೋತ್ರದಲ್ಲಿರ್ತಕ್ಕಂಥ ಶೋಷಿತ ವರ್ಗದವರು ಕಟ್ಟಿಕೊಂಡು ಒಂದು ಧರ್ಮವನ್ನು ಕಟ್ಟಿದರು. ಅದೇ ಲಿಂಗಾಯತ ಧರ್ಮ. ಶೋಷಿತರು ಕಟ್ಟಿಕೊಂಡು ಮಾದರ ಚಂದನ, ಡೋರ್ಕಕ್ಕಯ್ಯ, ಅಂಬಿಗರ ಚೌಡಯ್ಯ ಪ್ರತಿಯೊಬ್ಬರು ಸೇರ್ಕೊಂಡು ಸರ್ವ ಸಮಾನವಾದಂಥ ಒಂದು ಧರ್ಮವನ್ನು ಬಸವಣ್ಣವ್ರು ಏನು ಕೊಡ್ತಾರಲ್ಲ, ಆ ಹಿನ್ನೆಲೆಯಲ್ಲಿ ಇವರು ಆ ಪ್ರಭಾವಕ್ಕೊಳಗಾದರು. ಏನು ಅಸ್ಪೃಶ್ಯತಾ ನಿವಾರಣೆ ಆಗಬೇಕಾಗಿತ್ತು, ಮೂಢನಂಬಿಕೆಗಳು ನಿವಾರಣೆ ಆಗಬೇಕಾಗಿತ್ತು, ಸ್ತ್ರೀ ಶೋಷಣೆ ನಿವಾರಣೆ ಆಗಬೇಕಾಗಿತ್ತು. ಇವೆಲ್ಲವೂ ಕೂಡ ವಿಚಾರಧಾರೆಗೆ ಪ್ರಭಾವಿತರಾಗಿದ್ದರು ಹರ್ಡೇಕರ್ ಮಲ್ಲಪ್ಪ. ಹೀಗೆ ಹೋರಾಟ ಮಾಡ್ತಾ 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 ಕೊನೆಗೆ ಅನೇಕ ಕಡೆ ಇಲ್ಲಿ ವಿಜಯಪುರ ಜಿಲ್ಲೆ ಆಲಮಟ್ಟಿಯಲ್ಲಿ ಒಂದು ದೊಡ್ಡ ಆಶ್ರಮವನ್ನು ಕಟ್ತಾರೆ. ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಸಾವಿರಾರು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಹರ್ಡೇಕರ್ ಮಲ್ಲಪ್ಪನವ್ರು ಕಟ್ಟಿದ ಸಂಸ್ಥೆ ಅದು. ಆಮೇಲೆ ಗಾಂಧಿಯವರು ಸ್ವತಃ ಇವ್ರನ್ನ ಭೇಟಿ ಹಾಕಾರ. ಇಲ್ಲಿ ಬಂದಾಗ ಕರ್ನಾಟಕದ ಬಂದಾಗ ಹರ್ಡೇಕರ್ ಮಲ್ಲಪ್ಪನ ಭೇಟಿ ಮಾಡ್ತೀನಿ ಅಂತ ಕೇಳ್ತಾರೆ. ಹರ್ಡೇಕರ್ ಮಲ್ಲಪ್ಪನವ್ರು ಭೇಟಿ ಆದರು. ಹರ್ಡೇಕರ್ ಮಲ್ಲಪ್ಪನವ್ರ ವಿಚಾರಧಾರೆಗಳಿಗೆ ಗಾಂಧಿನೂ ಮಾರು ಹೋಗ್ತಾರೆ. ಮಾರೋಗಿ ಅವಾಗ ಹರ್ಡೇಕರ್ ಮಲ್ಲಪ್ಪನವ್ರನ್ನ ಸದಾಕಾಲ ಅವರು ಬಹಳ ಕಾಲ ಅವ್ರ ಜೊತೆಯಲ್ಲಿ ಇಟ್ಕೊಳ್ತಾರೆ ಹರ್ಡೇಕರ್ ಮಲ್ಲಪ್ಪನವ್ರು. ಆಮೇಲೆ ಅಲ್ಲಿ ಸಾಬರಮತಿ ಆಶ್ರಮದಲ್ಲೇ ಭಾಳ ವರ್ಷನೂ ಇರ್ತಾರೆ ಹರ್ಡೇಕರ್ ಮಲ್ಲಪ್ಪನವ್ರು. ಆಮೇಲೆ ಆಲಮಟ್ಟಿಯಲ್ಲಿ ಆಶ್ರಮ ಕಟ್ಟಿ ಅಲ್ಲಿ ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಕೂಡ 16,000 ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇಂಥ ಹರ್ಡೇಕರ್ ಮಲ್ಲಪ್ಪನವರು ನಮ್ಮ ಬನವಾಸಿಯವರು ಹುಟ್ಟ್ಯಾರ ಅನ್ನೋದು ಬಹಳ ದೊಡ್ಡ ವಿಶೇಷ. ಹೌದು, ಕೇಳಿ ತುಂಬ ಸಂತೋಷ ಆಯಿತು ಗುರುಗಳು. ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡೋಣ ಗುರುಗಳು. ಈ ದಿನದಲ್ಲಿ